ತಿರುಪತಿ ಲಡ್ಡು ಚರಿತ್ರೆ ಏನು, ಅದನ್ನು ಮೊದಲು ತಯಾರಿಸಿದವರು ಯಾರು ಎಂದು ಈಗ ನೋಡೋಣ. ತಿರುಮಲ ಉತ್ಸವಗಳಲ್ಲಿ ಹಾಡು ಹಾಡುವಂತ ಕಲ್ಯಾಣಂ ಅಯ್ಯಂಗಾರ್ ಎಂಬ ಒಬ್ಬ ತಮಿಳ್ ಬ್ರಾಹ್ಮಣ ಇದ್ದ. ಆ ಸಮಯದಲ್ಲಿ ತಿರುಮಲ ಲಡ್ಡು ಬೂಂದಿಯಿಂದ ತಯಾರಿಸುತ್ತಿದ್ದರು. ಆತ ಒಂದು ದಿನ ಲಡ್ಡು ತಿನ್ನುವಾಗ ಪ್ರತಿದಿನ ಸಿಗುತ್ತಿದ್ದ ರುಚಿ ಸಿಗಲಿಲ್ಲ. ಏನಿದು ಪ್ರಸಾದ ಹೀಗಿದೆ, ಆದರೂ ನಾನೇನು ಮಾಡಲು ಸಾಧ್ಯ ಅಂದುಕೊಂಡು ನಿದ್ರೆಗೆ ಜಾರಿದ. ಆ ದಿನ ರಾತ್ರಿ ವೆಂಕಟೇಶ್ವರ ಸ್ವಾಮಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಒಂದು ರಹಸ್ಯವನ್ನು ತಿಳಿಸಿದರು. ಆತ ಆ ಕೂಡಲೇ ಎದ್ದು ಮುಂಜಾನೆವರೆಗೂ ಕಷ್ಟಪಟ್ಟು ಒಂದು ಲಡ್ಡು ತಯಾರಿಸಿದ. ಆ ಲಡ್ಡುವನ್ನು ಮೊದಲು ಆ ರಾಜ್ಯದ ರಾಜನಿಗೆ ಕೊಟ್ಟ. ಅದನ್ನು ತಿಂದ ರಾಜನ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯಿತು. ಇಂಥ ರುಚಿ ನಾನೆಂದೂ ತಿಂದಿಲ್ಲ. ಇನ್ನು ಮುಂದೆ ದೇವರ ದರ್ಶನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಈ ಲಡ್ಡು ಪ್ರಸಾದವಾಗಿ ಕೊಡಬೇಕು. ದೇವರಿಗೂ ಇದೇ ಲಡ್ಡು ಪ್ರತಿದಿನ ನೈವೇದ್ಯವಾಗಿ ಸಮರ್ಪಿಸಬೇಕು ಎಂದು ಆದೇಶ ಜಾರಿ ಮಾಡಿದ. ಆ ದಿನ ದಿನಾಂಕ ಆಗಸ್ಟ್ 2, 1715 ಇಸವಿ.